ಅಂಜಲಿ ಗ್ರಾಮದ ಮೋರಿ ಕಾಮಗಾರಿಯ ಬಗ್ಗೆ 3 ವರ್ಷದ ಹಿಂದೆ ಮೋರಿ ಕಾಮಗಾರಿಯನ್ನು ಮಾಡಿರ್ತಾರೆ ಪೈಪ್ ಹಾಕ್ಬಿಟ್ಟು. ಸೊ ಈಗ ಅದೇ ಕಾಮಗಾರಿಗೆ 15ನೇ ಹಣಕಾಸು ಯೋಜನೆ ಅಡಿ ಮತ್ತೆ ಅದೇ ಪೈಪಿಗೆ ಹಳೆ ಪೈಪಿಗೆ ಬಿಲ್ ತಳಕ್ಕೋಸ್ಕರ ಕಾಮಗಾರಿಯನ್ನು ಮಾಡ್ತಾ ಇರ್ತಾರೆ. ಸೊ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಊರಿನ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ನಾವು ಸಂಬಂಧಪಟ್ಟ ದಾಖಲೆಗೋಸ್ಕರ PDO ಅವರಿಗೆ ಅರ್ಜಿಯನ್ನು ಕೊಟ್ಟಿರ್ತೀವಿ. ಅವರು RTI ಅಡಿ ಮಾಹಿತಿ ಹಕ್ಕಿಗೋಸ್ಕರ ಅರ್ಜಿಯನ್ನು ಕೊಟ್ಟಿರ್ತೀವಿ. ಅರ್ಜಿ ಕಾಪಿ ಇದೆ, ಅದನ್ನು ನಿಮಗೆ ತಲುಪಿಸ್ತೀವಿ. ಸೊ ಅವರು ದಾಖಲೆ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಆ ದಾಖಲೆಗಳನ್ನು ಒದಗಿಸ್ತೀವಿ. ಈ ಕಾಮಗಾರಿಯ ಹಣ ದುಂದು ವೆಚ್ಚ ಆಗದಂತೆ, ಸಾರ್ವಜನಿಕರ ದುಡ್ಡು ಹಾಳಾಗದಂತೆ ಕ್ರಮ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ನಂತರ ಬಿಲ್ಲನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಕಣ್ಣಾರೆ 3 ವರ್ಷದಿಂದ ಅದು ಪೈಪ್ ಹಾಕ್ಬಿಟ್ಟು ರೋಡ್ ಮಾಡ್ಬೇಕಾದ್ರೆ ಪೈಪ್ನ ಹಾಕಿದ್ದಾರೆ. ಓಕೆನಾ, ಅದೇ ಸಾಕ್ಷಿ. ಇವಾಗ 3 ವರ್ಷದಿಂದ ಹಾಕಿದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ, ಪೈಪನ್ನ ಯಾವುದೇ ಕಾರಣಕ್ಕೂ ಅವರು ಅರ್ತ್ ವರ್ಕ್ ಮಾಡಿ ಏನು ಬಗೆದು ಹಾಕಿಲ್ಲ, 3 ವರ್ಷ ಹಿಂದೆ ಹಾಕಿರೋದು. ಈಗ ಅಕ್ಕಪಕ್ಕ ಸೈಡ್ ವಾಲನ್ನು ಕಟ್ಟಿದ್ದಾರೆ. ಸೊ ಈ ವಿಷಯ ತಿಳಿದಾಗ ನಾವು PDO ಹತ್ರ ಹೋಗಿ ಕೇಳಿದ್ರು. PDO ಹತ್ರ ಹೋಗಿ ಕೇಳಿದಾಗ ಅವರೇ ಹೇಳಿದ್ರು, ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಸೊ ಅವ್ರು ಯಾವುದೇ ರೀತಿ ಕ್ರಮ ಬರೀ ಮೌಖಿಕವಾಗಿ ಪ್ರಶ್ನೆ ಕೇಳಿದಾಗ ಬೈರಾಪುರ ಗ್ರಾಮ ಪಂಚಾಯತಿ PDO ಮಂಜುನಾಥ್ ಅವರು ಮೌಖಿಕವಾಗಿ ಕೇಳಿದಾಗ ಯಾವುದೇ ರೀತಿ ಅವರು ಆನ್ಸರ್ನ ನಮಗೆ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಅವರಿಗೆ ಖುದ್ದಾಗಿ ಅರ್ಜಿಯನ್ನು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಅದು ದಾಖಲಾತಿ ಸಹ ಇಲ್ಲಿದೆ. ಮಾಹಿತಿ ಕೇಳಿದಾಗ ಅವರು ನನಗೂ ಈ ವಿಷಯದ ಬಗ್ಗೆ ಅರಿವಿಲ್ಲ, ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಾದಮೇಲೆ ನಾವು ಡಾಕ್ಯುಮೆಂಟ್ಸ್ ಎಸ್ಟಿಮೇಷನ್ ಆಗಿದೆ, ಅಗ್ರಿಮೆಂಟ್ ಆಗಿದೆ, ಆಕ್ಷನ್ ಪ್ಲಾನ್ ಆಗಲಿ ಅವರಿಗೆ ಅರ್ಜಿ ಕೊಟ್ಬಿಟ್ಟು ಕೇಳಿದ್ದೀವಿ. ಅದು ನಾವು ಅರ್ಜಿ ಕೊಟ್ಟಿರೋದು 24ನೇ ತಾರೀಕಲ್ಲಿ ನಾವು ಅರ್ಜಿ ಕೊಟ್ಟಿದ್ದೀವಿ. ಇಲ್ಲಿದೆ 25/10/2024 ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಅರ್ಜಿ ಕೊಟ್ಟಿದ್ದೀವಿ ಅವರಿಗೆ. ಬಟ್ ಅವರು ಇದುವರೆಗೂ ಸಹ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಮಗೆ. ಆಕ್ಷನ್ ಪ್ಲಾನ್ ಆಗಲಿ, ಅಗ್ರಿಮೆಂಟ್ ಆಗಲಿ ಯಾವುದೇ ರೀತಿ ಯಾವುದನ್ನು ಕೊಡ್ತಾ ಇಲ್ಲ. ಸೊ ಅದರಿಂದ ನಮಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕಾಂಟ್ರಾಕ್ಟ್ದಾರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ದಾಖಲಾತಿ ಸಿಕ್ಕ ತಕ್ಷಣ ನಾವು ಪತ್ರಕರ್ತರ ಮಿತ್ರರಿಗೆ ಸಬ್ಮಿಟ್ ಮಾಡ್ತೀವಿ. ಆಮೇಲೆ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನ ದಾಖಲಾತಿ ಕೇಳಿದಾಗ ಅವರು ಏನಕ್ಕೆ ನಿಮಗೆ ಕೊಡ್ತಾ ಇಲ್ಲ? ನಾನೇ ಕೂತ್ಕೊಂಡು ಫೋನ್ ಮಾಡಿದ್ದೆ. ಅದಕ್ಕೇನಂದ್ರೆ ಅವರು ನಾವು ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರು, ಕೊಡಕ್ಕೆ ಬರಲ್ಲ ಅಂತ ಹೇಳ್ತಿಲ್ಲ, ಇಲ್ಲ ಕೊಡ್ತೀನಿ ಅಂತ ಹೇಳ್ತಿಲ್ಲ. ನೀವು ಮಾಹಿತಿ ಹಾಕೊಂಡು ತಗೊಳ್ಳಿ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಮಾಡಿದೆ. ಈಗ ನಾವು ಯಾವುದೇ ರೀತಿ ವೈಯಕ್ತಿಕ ಒಬ್ಬ ಪರ್ಸನ್ ಏನು ನಾವು ಇನ್ಫಾರ್ಮೇಶನ್ ಕೇಳ್ತಾ ಇಲ್ಲ, ಕಾನ್ಫಿಡೆನ್ಷಿಯಲ್ ಏನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಗೌರ್ಮೆಂಟ್ ವರ್ಕನ್ನ ಕೇಳ್ತಾ ಇರೋದು. ಸೊ ಅವ್ರು ಅದನ್ನು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. 25 ಅಂದರೆ ಆಲ್ರೆಡಿ ಇವತ್ತಿಗೆ 22 ಡೇಸ್ ತಿಂಗಳಾಗಿ ಬಂದಿದೆ. ಇನ್ನೂ ಸಹ ಅವರು ಕೊಡ್ತಾ ಇಲ್ಲ. ಬಟ್ ನಿನ್ನೆ ನಾವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಡಾಕ್ಯುಮೆಂಟ್ಸನ್ನು ಕೋರಿ ಅರ್ಜಿ ಸಲ್ಲಿಸಿದ್ದೀವಿ. ಇದಕ್ಕೇನು ರಿಪ್ಲೈ ಮಾಡ್ತಾರೆ ಕಾದ್ ನೋಡಬೇಕು.